ಬನ್ನಿ ರಾಯ್ ಮಾಡ್ಬಿಡಿ. ಇವತ್ತಿನ ಡೆಸ್ಟಿನೇಷನ್ ಬಂದು ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟ ಅಂತ. ಕಷ್ಟಪಡೋದಕ್ಕೆ ಪ್ರತಿಫಲ ಸಿಗೋದೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿದಾಗ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರ ಎಲ್ಲರಿಗೂ, ಶುಭೋದಯಗಳು. ಇವತ್ತು ಭಾನುವಾರ 23ನೇ ತಾರೀಕು ಮಾರ್ಚ್. ಒಂದು ಹೊಸ ರೈಡ್ಗೆ ಹೋಗ್ತಾ ಇದ್ದೀನಿ. ಸುಮಾರು ದಿನಗಳಾದ್ಮೇಲೆ ಗುರು ರೈಡ್ಗೆ ಹೋಗ್ತಾ ಇರೋದು, ಪ್ರಾಪರ್ ಆಗಿ ಒಂದು ರೈಡ್ ಮಾಡ್ತಾ ಇರೋದು. ಕಪ್ಪಡಪ್ಪ ಗಣಪತಿ ಸ್ನೇಹಿತರ, ಇವಾಗ ಎರಡು ಪ್ರಾಬ್ಲಮ್ ಆಗಿದೆ. ಒಂದೊಂದು ನಮ್ಮ ಬೈಕ್, ಒಂದೊಂದು ನಮ್ಮ ಎಂಟರಕ್ಕೂ ಆರನ್ ಹೋಗಿದೆ, ಆರನ್ ಹಾಕೋ ಬರ್ತಾನೆ ಇಲ್ಲ. ಮತ್ತೆ ನಮ್ಮ ಕ್ಯಾಮ್ರದ್ದು ಬೈಕ್ ಔಟ್ ಆಗಿದೆ ಇವರು. ನಾನು ಇವಾಗ ನೋಡ್ಕೊಂಡೆ ನಾರ್ಮಲ್ ಪೆಟ್ರೋಲ್ ಹಾಕ್ತೀನಿ, ಪವರ್ ಹಾಕಿದ್ರು ಅಷ್ಟೇ ಬರ್ತಾ ಇದೆ, ನಾರ್ಮಲ್ ಹಾಕಿದ್ರು ಅಷ್ಟೇ ಬರ್ತಾನೆ. ಏನ್ ಮಾಡ್ಬಿಡಕ ಪೆಟ್ರೋಲ್ ಹಾಕೋದು ಮಾಡೋಣ, ಇವಾಗ್ಲೂ ಮಾಡ್ತೀನಿ, ಮಾಡೋಣ. ಇನ್ನು 200 ರೂಪಾಯಿ ಹೆಸರು ನೋಡಿ. ಇವಾಗ ನಿಮ್ಮ ಹೆಸರು? ನಿಮ್ಮ ಹೆಸರು? ಹರೀಶ್ ಅವರು ಪೆಟ್ರೋಲ್ ಹಾಕ್ತಾ ಇದಾರೆ. ಎಚ್ ಪಿ ಪೆಟ್ರೋಲ್ ಬಂಕ್, ಪೆಟ್ರೋಲ್ ಟಿವಿ ಸರ್ಕಲ್, ಎಚ್ ಪಿ ಪೆಟ್ರೋಲ್ ಬಂಕ್. ಈಗ ಬೆಳ್ಳೂರು ಕ್ರಾಸ್ಗೆ ಬಂದಾಯ್ತು. ಬೆಳ್ಳೂರು ಕ್ರಾಸ್ಗೆ ಬಂದ್ಮೇಲೆ ನಿಮ್ಗೆ ಗೊತ್ತಾಗಿರ್ತದೆ ನಾನು ಯಾರು ಅಂತ. ಇವಾಗ ಚಂದ್ರಾಯಪಟ್ಟಣ ರೂಟ ಹೋಗ್ತಾ ಇದ್ದೀನಿ. ಇವತ್ತಿನ ಡೆಸ್ಟಿನೇಷನ್ ಬಂದು ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟ ಅಂತ. ಸೊ ಈ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಅವಾಗ ನೋಡಿರ್ತೀರಾ ಇದ್ರ ಬಗ್ಗೆ, ಜೇನುಕಲ್ಲು ಸಿದ್ದೇಶ್ವರದ ಬೆಟ್ಟದ ಬಗ್ಗೆ. ನನ್ನ ಎಲ್ಗೋಯ್ತಾನೆ ಹೇಳ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟ ಅನ್ನೋದು ಪ್ರಸಿದ್ಧವಾದ ಸ್ಥಳ. ಅರಸೀಕೆರೆ ತಾಲೂಕು ಹೇಳ್ತಾರೆ ನೋಡಿ. ನಮ್ಮ ಮೋಟಾರ್ ವ್ಲಾಗರ್ಸ್ ಪ್ರಾಬ್ಲಮ್ ಇದೇನೆ, ಗಾಡಿ ಅಲ್ಲಾಕಿದ್ದೀನಿ. ಇಲ್ಲಿ ಮೊಬೈಲ್ ಇಟ್ಟಿದ್ದೆ, ಸ್ವಲ್ಪ ರೆಕಾರ್ಡ್ ಮಾಡೋಣ, ಅದು ಚೆನ್ನಾಗಿ ಕಾಣಿಸ್ತೈತೆ ರೋಡು. ಸೊ ಆದ್ರಿಂದ ನೋಡಪ್ಪ ನಮ್ಮ ಕಷ್ಟಗಳು. ಅದಕ್ಕೆ ನಾವು ಹಿಂದೆಗಡೆ ಕ್ಯಾಮ್ರಾ ಹಿಂದೆಗಡೆ ನಾವು ಕಷ್ಟ ಪಡ್ತಾ ಇರ್ತೀವಿ. ಸೊ ಆ ಕಷ್ಟ ಪಡೋದಕ್ಕೆ ಪ್ರತಿಫಲ ಸಿಗೋದೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿದಾಗ. ನಿಮಗೆ ಕಂಟೆಂಟ್ ಇಷ್ಟ ಆದರೆ, ನಿಜ ಎಷ್ಟೊಂದು ಜನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸೊ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇಲ್ಲಿ ಫ್ಲೈಓವರ್ ಸಿಗ್ತದೆ. ಇವಾಗ ಸ್ಟ್ರೈಟ್ ಹೋದ್ರೆ ಇಲ್ಲಿ ಫ್ಲೈಓವರ್ ಸಿಗ್ತದೆ. ನಾನು ಸರ್ವಿಸ್ ಅವ್ರು ತೊಗೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮು ಫ್ಲೈಓವರ್ ಮೇಲೆ ಹೋಗೇನೋ ಮಿಸ್ ಆಗೋಗಿತ್ತು. ಮತ್ತೆ ಒಂದಕ್ಕಾಗಿ ಎಲ್ಲ ಬಂದಿದ್ದೆ. ಯಾಕಂದರೆ ನೋಡಿ, 1 ಕಿಲೋಮೀಟ್ರಲ್ಲಿ 1 ಕಿಲೋಮೀಟ್ರಲ್ಲಿ ನಾವು ರೈಟಿಗೆ ತಿರ್ಕೋಬೇಕು. ಫ್ಲೈಓವರ್ ಮೇಲೆ ಹೋದ್ರೆ ಎಲ್ಲಿ ಹೋಗ್ತದೆ ಯಾವಾಗ ಗೊತ್ತುವರು. ಅಂಡರ್ ಪಾಸ್ ಇದೆ, ಸೊ ಅಲ್ಲೇ ತಿರ್ಕೋಬೇಕನ್ನೋ ರೈಟ್ಗೆ. ಸೊ ನೋಡಿ, ನೀವು ಕೂಡ ಇಲ್ಲಿ ಬರಬೇಕು ಅಂತಂದರೆ ಇದು ನಮಗೆ ಅರಸೀಕೆರೆ, ಮೈಸೂರು ಅರಸೀಕೆರೆ ರೋಡ್. ಇದು ರೈಡಿಗೆ ತಿರುಗಿದ್ವಲ್ಲ, ಅದು ಇವಾಗ ಬರ್ಬೋದಲ್ಲ. ಸೊ ನಾವು ಸ್ವಲ್ಪ ತಲೆ ಓಡಿಸ್ಬೇಕು. ಬರೀ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಕಳ್ಳನ ಮಗನು ನಮ್ಮನ್ನ ಯಾಮಾರಿಸ್ಬಿಡ್ತದೆ.
ಸ್ನೇಹಿತರೆ, ನಮಗೆ ಜೇನುಕಲ ಸಿದ್ದೇಶ್ವರ ಬೆಟ್ಟ ಇನ್ನೂ 38 ಕಿಲೋಮೀಟರ್ ಇದೆ. ಇಲ್ಲೊಂದು ಹೋಟೆಲ್ ದುರ್ಗಾ ಪರಮೇಶ್ವರ ಅಂತ ಇತ್ತು. ಸೊ ಇಲ್ಲೊಂದು ರೈಸ್ ತಿನ್ಕೊಂಡು ಓಡ್ತಾ ಇದ್ದೀನಿ. ಬನ್ನಿ ಮುಂದೆಗಡೆ ಎಲ್ಲಾದರೂ ನೋಡೋಣ, ಮತ್ತೆ ಸ್ಟಾಪ್ ಹಾಕೋಣ. ಸ್ನೇಹಿತರೆ, ರೈಸ್ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ ಗುರು. ಆ ಮೊಸರು ಬಜ್ಜಿ ಹಿಂದೆ ಹೋದ್ರೆ ತಿನ್ನೋಕೆ ಆಗಲ್ಲ, ಆ ಥರ ಇತ್ತು. ಪರವಾಗಿಲ್ಲ, ಹೊಟ್ಟೆ ತುಂಬ್ತಾರ ಖರ್ಚು ಸಾಕಿ ಹೋಗ್ಸೋದಕ್ಕೆ. ರೋಡ್ ಪರವಾಗಿಲ್ಲ ಗುರು, ಒಂಥರ ಚೆನ್ನಾಗಿಲ್ಲ ಅಂತಾನು ಅನ್ನಕ್ಕಾಗಲ್ಲ, ಚೆನ್ನಾಗಿದೆ ಅಂತಾನು ಅನ್ನಕ್ಕಾಗಲ್ಲ. ಸ್ನೇಹಿತರ, ಇನ್ನೇನು ಹತ್ತಿಕೆರೆ ಹತ್ತತ್ರ ಇದೀವಿ. ಬೇರೆ ಫ್ಲೈಓವರ್ ಇದೆ ಗುರು, ಯಾವ ಊರಿಗೆ ಹೋಗೋದು ಗೊತ್ತಿಲ್ಲ. ರೈಟ್ ಹೋದ್ರೆ ಹತ್ತಿಕೆರೆ ಒಟ್ಟಿನಲ್ಲಿ ನೋಡ್ಬೇಕು. ಶಿವಮೊಗ್ಗಕ್ಕೆ ಹೋಗ್ಬೋದು ಮೋಸ್ಟ್ಲಿ ಇದು. ಹೌದೌದು, ಶಿವಮೊಗ್ಗಕ್ಕೆ ಇರ್ಬೇಕು. ಹೊಸ ರೋಡ್ ಮಾಡ್ತಾರೆ ಅಂತಿದ್ರು, ಶಿವಮೊಗ್ಗಕ್ಕೆ ಅದೇ ಇರ್ಬೇಕು. ಯಾವ ಟ್ರೈನ್ ಕೂಡ ಬರ್ತಾ ಇಲ್ಲ. ಒಳ್ಳೆ ಹ್ಯಾಡ್ ತೆಗಿಬೋದು, ಸಾವಿರ ಕಲ್ಸ್ಬೋದು. ಜೇನುಕಲ್ಲು ಸಿದ್ದೇಶ್ವರ ಹೊಸ ನಾವು ಬಂದಾಗ ಇದು ಮಾಡ್ತಾ ಇದ್ದೇನೆ, ಇನ್ನೂ ಬರ್ತಾ ಇದ್ದು. ಸ್ನೇಹಿತರೆ, ಇವಾಗ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಎಷ್ಟು ಮೆಟ್ಲುಗಳಿದೆ ಅಂತ ಗೊತ್ತಿಲ್ಲ. ಫಸ್ಟು ಟೈಮ್ ಹತ್ತದಾದ್ರೂ ಕೂಡ. ಬನ್ನಿ ಲಾಸ್ಟ್ ಇಯರಲ್ಲೂ ಕೂಡ ಮಾರ್ಚಲ್ಲೇ ಬಂದಿದೆ, ಈ ಇಯರಲ್ಲೂ ಕೂಡ ಮಾರ್ಚಲ್ಲೇ ಬರ್ತಾ ಇದ್ದೀನಿ. ಮೋಸ್ಟ್ಲಿ ಮುಂದಿನ ತಿಂಗಳು ಜಾತ್ರೆ ಇರ್ಬೋದು. ಸ್ನೇಹಿತರೆ, ಇವಾಗ ಇನ್ನೂ ಎಷ್ಟು ಹತ್ತಿದ್ದೀನಿ ಅಂತ ಗೊತ್ತಿಲ್ಲ, ಬರೋ ಐಡಿಯಾನೇ ಇಲ್ಲ. ನಾನು ಹತ್ತಿರೋ ಒಂದು ಕಾಲು ಭಾಗ ಎಲ್ಲ 30% ಹತ್ತಿರ್ಬೋದು. ಬಟ್ ಜನಗಳು ಸುಮಾರಾಗಿದ್ದಾರೆ, ಅಷ್ಟೊಂದು ರಶ್ ಏನಿಲ್ಲ. ಮತ್ತು ಇವತ್ತು ಬಿಸಿಲೇನೋ ಅಷ್ಟೊಂದು ಅನ್ಸಲ್ಲ, ಯಾಕಂತಂದರೆ ಮೇಲ್ಗಡೆ ಎಲ್ಲ ಚಾವಣಿ ಹಾಕಿರೋದ್ರಿಂದ ಅಷ್ಟು ಕಷ್ಟ ಆಗೋಲ್ಲ ಮೆಟ್ಲತ್ತಕ್ಕೆ. ಬಟ್ ಮಾತಾಡ್ಕೊಂಡು ಹತ್ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂತಂದರೆ ಬೇಗ ಬಾಯೆಲ್ಲ ಒಣಗೋಗುತ್ತೆ. ಸೊ ಅದರಿಂದ ಮಾತಾಡ್ಕೊಂಡು ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ. ಏನಿದು ಸ್ನೇಹಿತರೆ, ಇದು ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ದಾಸೋಹ ನಡೀತಾರಂಥದ್ದು. ಪ್ರತಿದಿನ ನಡಿಬೋದು ಇದು. ನೋಡ, ನಾನು ಬಂದಾಗೆಲ್ಲ ಇದೆ ಗುರು, ಪ್ರತಿದಿನ ನಡೆಯುತ್ತೆ ಅನ್ಕೋತೀನಿ. ಸ್ನೇಹಿತರೆ, ಇವಾಗ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬಂದಾಯಿತು. ಇವಾಗ ನಮ್ಮ ಮನೆ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ವಿ. ಎಲ್ಲೂ ಹೋಗೋಕ್ಕಾಗಲ್ಲ ಅವರು ಈ ಬಿಸಿಲಲ್ಲಿ, ಸಾಕಾಗೋಯ್ತದೆ.
ಈ ತಿರ್ಗಾಡಕ್ ಬೇಡ, ಸುಮ್ಮನೆ ನಿಂತ್ಕೊಂಡ್ರು ಅದು ಇದು ರೈಡಿಂಗ್ ಜಾಕೆಟು ಅದೆಲ್ಲ ಹಾಕೊಂಡು ರೈಡ್ ಮಾಡೋದಿದೆಯಲ್ಲ ಸಖತ್ತು ಕಷ್ಟ ಗುರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಒಂದು ಜಾಗ ಗೊತ್ತಾಗ್ತಾ ಇರ್ತದೆ. ಇವಾಗ ನಮ್ಮ ಸೈಡವ್ರಿಗೆ ಗೊತ್ತಿರಲ್ಲ, ಇಲ್ಲಿ ಸುತ್ತಮುತ್ತಲಿನ ಜಾಗ, ಇಲ್ಲಿನ ಸುತ್ತಮುತ್ತಲಿನವ್ರಿಗೆ ಇದು ಪ್ರಸಿದ್ಧವಾದ ಸ್ಥಳ, ಬಟ್ ನಮ್ಮ ಸೈಡೆಲ್ಲ ಗೊತ್ತಿರಲ್ಲ. ಅದಕ್ಕೆಲ್ಲ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.